ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಹಾಭಾರತದ ಆರಂಭದಲ್ಲಿ ರಚಿಸಲಾದ ಗಿರೀಶ್ ಕಾರ್ನಾಡ್ ಯಯಾತಿ ನಾಟಕದ ಸಂಪೂರ್ಣ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಕತೆ ಮತ್ತು ಅದರ ಆಳವಾದ ಅರ್ಥವನ್ನು ತಿಳಿದುಕೊಳ್ಳೋಣ. ಈ ಕತೆ ಮಾನವನ ಆಸೆ, ಹೊಣೆಗಾರಿಕೆ ಮತ್ತು ತ್ಯಾಗದ ಬಗ್ಗೆ ಬಹಳ ಗಂಭೀರವಾಗಿ ಸಂದೇಶ ನೀಡುತ್ತದೆ. ಯಯಾತಿ ಒಬ್ಬ ಮಹಾರಾಜ. ಅವನು ದೇವಯಾನಿಯನ್ನು ವಿವಾಹವಾಗುತ್ತಾನೆ. ಆದರೆ ಶರ್ಮಿಷ್ಠೆಯ ಜೊತೆಗಿನ ಸಂಬಂಧದಿಂದ ಸಮಸ್ಯೆಗಳು ಶುರುವಾಗುತ್ತವೆ. ಈ ಸಂಬಂಧವು ಕೇವಲ ಪ್ರೇಮವಲ್ಲ, ಆಶೆ ಮತ್ತು ಅಹಂಕಾರದ ಪ್ರತಿಫಲವಾಗಿದೆ. ಈ ಕತೆ ನಮಗೆ ಹೇಳುವುದೇನೆಂದರೆ, ಆಸೆಗಳ ಹಿಂದೆ ಓಡುವುದಕ್ಕಿಂತ ಹೊಣೆಗಾರಿಕೆಯನ್ನು ಅರಿತು ಬದುಕುವುದು ಮುಖ್ಯ. ಯಯಾತಿ ನಾಟಕದ ಪಾತ್ರಗಳು: ಸೂತ್ರಧಾರ, ನಟಿ ದೇವಯಾನಿ, ಯಯಾತಿ ಹೆಂಡತಿ, ಶುಕ್ರಾಚಾರ್ಯ ಮಗಳು, ಸ್ವರ್ಣಲತೆ ದೇವಯಾನಿಯ ದಾಸಿ, ಶರ್ಮಿಷ್ಠೆ ಅರಸ ರಾಜನ ಮಗಳು, ದೇವಯಾನಿಯ ಗೆಳತಿ ಹಾಗೂ ದಾಸಿ, ಯಯಾತಿ ಚಂದ್ರವಂಶದ ರಾಜ, ಪುರು ಯಯಾತಿಯ ಮಗ, ಚಿತ್ರಲೇಖೆ ಪುರುವಿನ ಹೆಂಡತಿ, ಅಂಗದೇಶದ ರಾಜಪುತ್ರಿ. ಕಾರ್ನಾರ ನಾಟಕದ ಪೀಠಿಕೆ. ಪುರಾಣ ಕಥೆ ವರ್ಸಸ್ ಕಾರ್ನಾರ ನಾಟಕ. ಮೂಲ ಕಥೆ. ಮಹಾಭಾರತದ ಆದಿ ಪರ್ವದಲ್ಲಿ ಬರುವ ಯಯಾತಿ ಕಥೆ ಕಾಮ, ಮುಪ್ಪು ಮತ್ತು ಪುತ್ರ ಪ್ರೇಮದ ಸುತ್ತ ಸುತ್ತುತ್ತದೆ. ಯಯಾತಿ ತನ್ನ ವಿಷಯ ಸುಖಕ್ಕಾಗಿ ಮಗ ಪುರುವಿನ ಯೌವನವನ್ನು ಪಡೆದು 1000 ವರ್ಷಗಳ ನಂತರ ವೈರಾಗ್ಯ ತಾಳುತ್ತಾನೆ. ಯಯಾತಿ ರಾಜ. ಪುರಾಣ ಮತ್ತು ವರ್ತಮಾನ ಸಂಬಂಧ. ಸೂತ್ರಧಾರನು ಈ ನಾಟಕವು ನಮ್ಮ ಅಜ್ಞಾತ ಭೂತಕಾಲ ಒಂದು ಪುಟ ಎಂದು ಕರೆಯುತ್ತಾನೆ. ಭೂತಕಾಲದ ಕಥೆಗಳನ್ನು ಅಥವಾ ಪುರಾಣಗಳನ್ನು ಕೇಳುವಾಗ ನಾವು ವರ್ತಮಾನದ ದೃಷ್ಟಿಕೋನದಿಂದ ಅವುಗಳನ್ನು ನೋಡಬೇಕು. ನದಿಯ ತಳದಲ್ಲಿರುವ ವಿಚಿತ್ರ ಲೋಕವನ್ನು ನೋಡುವಾಗ ಅಲ್ಲಿ ನಮ್ಮ ಪ್ರತಿಬಿಂಬವು ಕಾಣುವಂತೆ ಪುರಾಣದ ಪಾತ್ರಗಳಲ್ಲಿ ನಮ್ಮ ಹಿಂದಿನ ಬದುಕಿನ ಛಾಯೆಯನ್ನು ಕಾಣುವುದು ನಮ್ಮ ಹೊಣೆ ಎಂದು ಅವನು ಹೇಳುತ್ತಾನೆ. ಅಂದರೆ ಇಂದಿನ ಕಥೆಗಳ ಒಂದು ಕಾರಣಗಳನ್ನು ತಿಳಿದುಕೊಂಡು ಈಗಿನ ಹೊಣೆಗಾರಿಕೆಯನ್ನು ನಾವು ಬದುಕಬೇಕು. ಆ ಕತೆ ನಮಗೆ ಏನು ಹೇಳುತ್ತಂದರೆ, ಆ ಕಥೆಯಲ್ಲಿರುವಂಥ ಕೆಲವು ಸನ್ನಿವೇಶಗಳನ್ನು ನಾವು ಈಗಿನ ಜನ್ಮಕ್ಕೆ ಅದನ್ನು ಅನ್ವಯಿಸಿಕೊಂಡಾಗ ನಮ್ಮ ಜೀವನ ಸುಖವಾಗಿ ಸಾಗುತ್ತೆ ಎನ್ನುವುದು ಈ ಕಥೆಯ ಒಂದು ಉದ್ದೇಶ. ಜವಾಬ್ದಾರಿಯ ಶಿಲುಬೆ. ಬದುಕಿನ ದಾರಿಯಲ್ಲಿ ಮನುಷ್ಯನಿಗೆ ಸಿಗುವುದು ಕೇವಲ ಜ್ಞಾನದ ಬೋಧಿವೃಕ್ಷವಲ್ಲ, ಬದಲಾಗಿ ಹೊಣೆಗಾರಿಕೆಯ ಶಿಲುಬೆ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಆಯ್ಕೆಗಳ ಹೊಣೆಯನ್ನು ತಾನೇ ಹೊರಬೇಕು ಮತ್ತು ಆ ಹೊಣೆಗಾರಿಕೆಯಲ್ಲೇ ಬದುಕಿನ ಮೋಜು ಅಡಗಿದೆ ಎಂಬುದು ಸೂತ್ರಧಾರನ ಆಶಯ. ನಾವೆಷ್ಟೇ ಬದುಕಿದ್ರೂ, ಹೆಂಗೆ ಬದುಕಿದ್ರೂ ನಮ್ಮ ಜವಾಬ್ದಾರಿಗಳನ್ನು ನಾವೇ ಹೊತ್ತಬೇಕು, ನಾವೇ ಹೊರಬೇಕೆನ್ನುವುದೇ ಈ ಕಥೆಯ ಒಂದು ಸಾರಾಂಶ. ಪರಿಚಯ. ಸೂತ್ರಧಾರನು ನಾಟಕದ ಕಥಾ ಹಂತವನ್ನು ವಿವರಿಸುತ್ತಾನೆ. ಯಯಾತಿ ಮಗ ಪುರು ತನ್ನ ವಿದ್ಯಾಭ್ಯಾಸ ಮುಗಿಸಿ ಮರಳುತ್ತಿದ್ದಾನೆ. ಅವನ ಜೊತೆಯಲ್ಲಿ ಅವನ ನವವಧು ಅಂಗದೇಶದ ರಾಜಕುಮಾರಿ ಚಿತ್ರಲೇಖೆ ಇದ್ದಾಳೆ. ಅರಮನೆಯ ಹೊರಗೆ ಜನರು ಕುತೂಹಲದಿಂದ ಅವರಿಬ್ಬರ ಸ್ವಾಗತಕ್ಕೆ ಕಾಯುತ್ತಿದ್ದಾರೆ. ಬದುಕಿನ ಆಯ್ಕೆ ಮತ್ತು ದುರಂತ. ನಮ್ಮ ಮುಂದೆ ನಕಾಶೆ ಇಲ್ಲ. ಅಂದರೆ ಜೀವನವನ್ನು ಯಾವ ರೀತಿ ನಡೆಸಬೇಕು ಅಂತ ನಮ್ಮ ಹತ್ರ ಯಾವುದೇ ಬ್ಲೂ ಪ್ರಿಂಟ್ ಹಾಕ್ಕೊಂಡು ನಾವು ಬದುಕ್ತಾ ಇಲ್ಲ. ಬದಲಾಗಿ ಕೌಲುದಾಳಿಗಳ ಜೇಡರ ಬಲೆ ಇದ್ದೆ ಎಂಬುದು ಸೂತ್ರಧಾರನ ಬಣ್ಣಿಸುತ್ತಾನೆ. ಮುಂದೆ ಯಾವ ರೀತಿ ಬರುತ್ತೋ ಆ ರೀತಿ ನಾವು ಜೀವನವನ್ನು ಸ್ವೀಕರಿಸಬೇಕೆನ್ನುವುದು ಅರ್ಥ. ಜೀವನದಲ್ಲಿ ನಾವು ಒಂದು ದಾರಿಯನ್ನು ಆರಿಸಿಕೊಂಡಾಗ ಇನ್ನೊಂದು ದಾರಿಯಲ್ಲಿ ಓಡದಿದ್ದರೆ ಏನಾಗುತ್ತೆ ಎಂಬ ಪ್ರಶ್ನೆ ಸದಾ ಕಾಡುತ್ತದೆ. ನಾವು ಕಟ್ಟಿದ ಕಥೆಯನ್ನು ನಾವೇ ಬಾಳಬೇಕಾದ ಅನಿವಾರ್ಯತೆಯೇ ಜೀವನದ ದುರಂತ ಪ್ರಯೋಗ ಎಂದು ಹೇಳುತ್ತಾ ಅವನ ನಾಟಕಕ್ಕೆ ಚಾಲನೆ ನೀಡುತ್ತಾನೆ ಸೂತ್ರಧಾರ. ರಂಗದ ಮೇಲಿನ ದೃಶ್ಯ ಬದಲಾವಣೆ. ಸೂತ್ರಧಾರನ ಮಾತು ಮುಗಿದ ನಂತರ ರಂಗದ ಮೇಲೆ ಕತ್ತಲೆಯಾಗಿ ಮತ್ತು ಬೆಳಕು ಮೂಡುತ್ತದೆ. ಇಲ್ಲಿ ದೇವಯಾನಿ ರಾಣಿ ಮತ್ತು ದೇವಯಾನಿಯು ಅಳುತ್ತಿರುವ ದಾಸಿ ಸ್ವರ್ಣಲತೆಯನ್ನು ಸಮಾಧಾನಪಡಿಸುತ್ತಿರುವ ದೃಶ್ಯದೊಂದಿಗೆ ನಾಟಕ ಮೂಲಕ್ರಿಯೆ ಪ್ರಾರಂಭವಾಗುತ್ತದೆ. ಕಾರ್ನಾಡ್ ಯಯಾತಿ ನಾಟಕದ ಈ ಭಾಗವು ಅಂತಃಪುರದ ಒಳಗಿನ ಸಂಘರ್ಷ ಮತ್ತು ಪಾತ್ರಗಳ ನಡುವಿನ ಮಾನಸಿಕ ಪದರವನ್ನು ಅನಾವರಣಗೊಳಿಸುತ್ತದೆ. ಸ್ವರ್ಣಲತೆಯ ವೇದನೆ ಮತ್ತು ಶರ್ಮಿಷ್ಠೆ ಕ್ರೂರತೆ. ನಾಟಕದ ಆರಂಭದಲ್ಲಿ ದಾಸಿ ಸ್ವರ್ಣಲತೆ ಅಳುತ್ತಿದ್ದಾಳೆ. ಅದಕ್ಕೆ ಕಾರಣ ಶರ್ಮಿಷ್ಠೆಯ ಕಟು ಮಾತುಗಳು. ಶರ್ಮಿಷ್ಠೆಯು ಸ್ವರ್ಣಲತೆಯ ಗಂಡ ಅವಳನ್ನು ಬಿಟ್ಟು ಹೋದ ವಿಷಯವನ್ನು ಎತ್ತಿ ಆಡಿದ್ದಾಳೆ ಮತ್ತು ಮಹಾರಾಜರ ಬಗ್ಗೆಯೂ ಚುಚ್ಚು ಮಾತುಗಳನ್ನು ಆಡಿದ್ದಾಳೆ. ಸ್ವರ್ಣಲತೆಯ ಶರ್ಮಿಷ್ಠೆಯ ನಾಲಿಗೆ ರಾಕ್ಷಸಿಯಂತೆ ಕಾಣುತ್ತದೆ. ದೇವಯಾನಿಯು ಶರ್ಮಿಷ್ಠೆಯನ್ನು ಮೃದುವಾಗಿ ಸಮರ್ಥಿಸಲು ಪ್ರಯತ್ನಿಸಿದಾಗ ಸ್ವರ್ಣಲತೆ ಸಿಡಿದೆದ್ದು, ನೀವು ಆಕೆಯನ್ನು ಯಾಕೆ ಸಹಿಸುತ್ತಿದ್ದೀರಾ? ಆಕೆ ನಿಮ್ಮ ಗೆಳತಿ ಇರಬಹುದು, ಆದರೆ ಈಗ ನಿಮ್ಮ ದಾಸಿ ತಾನೆ ಎಂದು ಪ್ರಶ್ನಿಸುತ್ತಾಳೆ. ವೇದನೆ ಮತ್ತು ವ್ಯಸನ. ಒಂದು ತಾತ್ವಿಕ ಎಚ್ಚರಿಕೆ ಸಂಭಾಷಣೆಯಲ್ಲಿ ಸ್ವರ್ಣಲತೆ ಮತ್ತು ಅತ್ಯಂತ ಗಂಭೀರವಾದ ಮಾತನ್ನು ಹೇಳುತ್ತಾಳೆ.
ಭೋಗದಂತೆ ವೇದನೆಯು ಒಂದು ವ್ಯಸನ ದೇವಿ. ಮನುಷ್ಯನಿಗೆ ಸುಖದಂತೆ ದುಃಖ ಪಡೆಯುವುದು ಒಂದು ಚಟವಾಗಿ ಬಿಡುತ್ತದೆ. ದೇವಯಾನಿಯು ಶರ್ಮಿಷ್ಠೆಯಿಂದ ಪದೇ ಪದೇ ನೋಯಿಸಿಕೊಳ್ಳುವುದನ್ನು ನೋಡಿ ಸ್ವರ್ಣಲತೆಗೆ ಈಗನಿಸುತ್ತದೆ. ತಾನು ಯಾವಾಗಲೂ ನಗುತ್ತಾ ಮಾತಾಡುತ್ತಾ ಇರುವುದು ತನ್ನ ಒಳಗಿನ ಬಿರುಗಾಳಿಯನ್ನು ಮತ್ತೆ ಕ್ರೂರ ವಿಚಾರಗಳನ್ನು ಮುಚ್ಚಿಡಲಿಕ್ಕೆ ಎಂದು ಸ್ವರ್ಣಲತೆ ಒಪ್ಪಿಕೊಳ್ಳುತ್ತಾಳೆ. ಶರ್ಮಿಷ್ಠೆ ಶಕ್ತಿ ಇರುವುದು ಅವಳ ಸುಳ್ಳಿನಲ್ಲ, ಅವಳ ಸತ್ಯದಲ್ಲಿ. ಅವಳು ಮನಸ್ಸಿನ ಕತ್ತಲೆಯ ಮೂಲೆಯಲ್ಲಿ ಅಡಗಿರುವ ಕೆಟ್ಟ ನೆನಪುಗಳನ್ನು ಕೆದಕಿ ತೆಗೆಯುವ ಶಕ್ತಿ ಹೊಂದಿದ್ದಾಳೆ ಎಂದು ಸ್ವರ್ಣಲತೆ ಎಚ್ಚರಿಸುತ್ತಾಳೆ. ದೇವಯಾನಿಯ ಅಸಹಾಯಕತೆ ಮತ್ತು ಶರ್ಮಿಷ್ಠೆ ಪ್ರವೇಶ. ಪುರುರಾಜ ಬರುವ ಸಮಯವಾಗಿರುವುದರಿಂದ ದೇವಯಾನಿ ಸ್ವರ್ಣಲತೆಯನ್ನು ಕೆಲಸಕ್ಕೆ ಕಳಿಸುತ್ತಾಳೆ. ಸ್ವರ್ಣಲತೆ ಹೋದ ನಂತರ ದೇವಯಾನಿ ಏಕಾಂಗಿಯಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ. ಆಗ ಅನಿರೀಕ್ಷಿತವಾಗಿ ಶರ್ಮಿಷ್ಠೆ ಅಲ್ಲಿಗೆ ಪ್ರವೇಶಿಸುತ್ತಾಳೆ. ಶರ್ಮಿಷ್ಠೆಯು ದೇವಯಾನಿಯ ಅಳುವನ್ನು ನೋಡಿ ಕರುಣೆ ತೋರುವ ಬದಲು ವ್ಯಂಗ್ಯವಾಗಿ ಮಾತನಾಡುತ್ತಾಳೆ. ನಿನ್ನ ಪ್ರೀತಿಯ ಮುದ್ದು ಹೆಂಗಸು ಸ್ವರ್ಣಲತೆ ಹೋದಳು, ನಿನಗೆ ಈಗ ಸಂಗಾತಿ ಬೇಕೆಂದು ಬಂದೆ ಎನ್ನುವ ಮೂಲಕ ದೇವಯಾನಿಯ ದುರ್ಬಲತೆಯನ್ನು ಹಂಗಿಸುತ್ತಾಳೆ. ದಾಸಿ ಮತ್ತು ಕುಟಿಲತೆಯ ಸಂಘರ್ಷ. ದೇವಯಾನಿ ದೀನಳಾಗಿ ಶರ್ಮಿಷ್ಠೆಗೆ ಬುದ್ಧಿ ಹೇಳಲು ಯತ್ನಿಸುತ್ತಾಳೆ. ನಿನ್ನ ಈ ಕುಟಿಲ ಬುದ್ಧಿಯಿಂದ ದಾಸ್ಯ ನೀಗುವುದಿಲ್ಲ. ಒಮ್ಮೊಮ್ಮೆ ನಿನ್ನ ಮೇಲೆ ಕನಿಕರವಾಗುತ್ತದೆ ಎನ್ನುತ್ತಾಳೆ ದೇವಯಾನಿ. ಆದರೆ ಶರ್ಮಿಷ್ಠೆ ಅದಕ್ಕೆ ಕ್ಯಾರ ಎನ್ನದೆ ಸದ್ದಿಲ್ಲದೆ ನಗುತ್ತಾಳೆ. ಮುಖ್ಯಾಂಶಗಳು: ವರ್ಗ ಸಂಘರ್ಷ. ದೇವಯಾನಿ ಮತ್ತು ಶರ್ಮಿಷ್ಠೆಯ ನಡುವಿನ ಸಂಬಂಧ ಕೇವಲ ಒಡತಿ ದಾಸಿದಲ್ಲ ಅಥವಾ ರಾಣಿ ದಾಸಿದಲ್ಲ. ಅದು ಪರಸ್ಪರ ದ್ವೇಷ ಮತ್ತು ಅನಿವಾರ್ಯ ಸಾಮೀಪ್ಯದ ಸಂಕೀರ್ಣ ಸಂಬಂಧ. ಮಾನಸಿಕ ತಳಮಳ. ಸ್ವರ್ಣಲತೆಯ ಪಾತ್ರದ ಮೂಲಕ ಮನುಷ್ಯನು ತನ್ನ ನೋವನ್ನು ಹೇಗೆ ನಗುವಿನ ಹಿಂದೆ ಅಡಗಿಸುತ್ತದೆ ಎಂಬುದು ವ್ಯಕ್ತವಾಗುತ್ತದೆ. ಶರ್ಮಿಷ್ಠೆಯ ಶಕ್ತಿ. ಶರ್ಮಿಷ್ಠೆ ಕೇವಲ ಬೈಯುವಳಲ್ಲ, ಅವಳು ಇತರರ ಆತ್ಮಸಾಕ್ಷಿಯನ್ನು ಚುಚ್ಚಿ ಸತ್ಯವನ್ನು ಹೊರಹಾಕುವ ಕನ್ನಡಿ ಇದ್ದಂತೆ ವರ್ತಿಸುತ್ತಾಳೆ. ಯಯಾತಿ ನಾಟಕದ ಈ ಭಾಗವು ದೇವಯಾನಿ ಮತ್ತು ಶರ್ಮಿಷ್ಠೆಯ ನಡುವಿನ ಸುದೀರ್ಘವಾದ ಮತ್ತು ತೀಕ್ಷ್ಣವಾದ ಸಂಘರ್ಷದ ಹಂತವನ್ನು ತಲುಪುತ್ತದೆ. ಪಗಡೆ ಆಟದ ಪ್ರತಿಮೆ ಮತ್ತು ವರ್ಗ ಸಂಘರ್ಷ. ಶರ್ಮಿಷ್ಠೆ ಕೇವಲ ದಾಸ್ಯವನ್ನು ಪಗಡೆಯಾಟಕ್ಕೆ ಹೋಲಿಸುತ್ತಾಳೆ. ಅವಳ ಪ್ರಕಾರ ದೇವಯಾನಿ ಆಡುತ್ತಿರುವ ಈ ಬದುಕಿನ ಆಟದಲ್ಲಿ ದೇವಯಾನಿಯೇ ದಾಳ ಉಳಿಸುವವಳು, ಅಂದರೆ ಪಗಡೆ ಆಗುವವಳು. ಈ ಆಟದಲ್ಲಿ ತಂದೆ ತಾಯಿ, ಮಹಾರಾಜ, ಯಯಾತಿ, ದಾಸಿ ಸ್ವರ್ಣಲತೆ ಮತ್ತು ಈಗ ಬರುತ್ತಿರುವ ಯುವರಾಜ ಪುರು, ಚಿತ್ರಲೇಖೆ ಎಲ್ಲರೂ ಕೇವಲ ಕಾಯಿಗಳಂದರೆ ಪಗಡೆಗಳು ಮಾತ್ರ. ಅರಮನೆಯ ಪಗಡೆಯ ಪಟ್ಟವಾಗಿದೆ, ಅಂದರೆ ಅರಮನೆ ಆಡುವಂಥ ಒಂದು ಚಿತ್ರದ ಒಂದು ಪುಟ ಆಗಿದೆ ಎಂಬುದು ಶರ್ಮಿಷ್ಠೆಯ ವಿಶ್ಲೇಷಿಸುತ್ತಾಳೆ. ಸೌಂದರ್ಯ ಮತ್ತು ಅಧಿಕಾರದ ನಡುವಿನ ಮುಖಾಮುಖಿ. ದೇವಯಾನಿ ತನ್ನ ಪವಿತ್ರ ಮತ್ತು ರಾಣಿ ಎಂಬ ಅಹಂಕಾರದ ಬಗ್ಗೆ ಮಾತನಾಡಿದಾಗ ಶರ್ಮಿಷ್ಠೆ ಅವಳ ಮುಖಕ್ಕೆ ಸತ್ಯವನ್ನು ಅಪ್ಪಳಿಸುತ್ತಾಳೆ. ಸಂಜೀವಿನಿ ಪಿಪಾಸೆ. ಯಯಾತಿಯು ದೇವಯಾನಿಯನ್ನು ಪ್ರೀತಿಸಿರುವುದು ಅವಳ ರೂಪಕ್ಕಲ್ಲ, ಬದಲಾಗಿ ಅವಳ ತಂದೆಯ ಬಳಿ ಇರುವ ಸಂಜೀವಿನಿ ವಿದ್ಯೆಗಾಗಿ. ಯಯಾತಿಗೆ ಅಮರನಾಗುವ ಆಸೆಯಿದೆ. ಅಶ್ವಮೇಧದ ಪೌರುಷದ ಮತ್ತು ಹೊಸ ನಗರ ಕಟ್ಟುವ ಹಂಬಲವಿದೆ. ಅದಕ್ಕೆ ದೇವಯಾನಿ ಕೇವಲ ಒಂದು ಸಾಧನ. ಶರ್ಮಿಷ್ಠೆಯು ಗತಕಾಲದ ನೆನಪು. ತಾನು ಅಸುರ ರಾಜಕುಮಾರಿಯಾಗಿದ್ದಾಗ ರೂಪ, ವಿದ್ಯೆ, ಧನ ಎಲ್ಲವನ್ನೂ ಹೊಂದಿದ್ದೆ ಎಂದು ಶರ್ಮಿಷ್ಠೆ ನೆನಪಿಸಿಕೊಳ್ಳುತ್ತಾಳೆ. ದೇವಯಾನಿಯನ್ನು ಗೆಳತಿ ಎಂದು ಪೂಜಿಸಿ ಅವಳ ಕೇಳಿದ ವಜ್ರವೈಡೂರ್ಯದ ಶಂಖವನ್ನು ಹಿಡಿದು ಸ್ಮರಿಸುತ್ತಾಳೆ. ಬಾವಿಯ ಸನ್ನಿವೇಶದ ಎರಡು ಮುಖಗಳು. ಯಯಾತಿ ಬಾವಿಯಿಂದ ದೇವಯಾನಿಯನ್ನು ಮೇಲೆತ್ತಿದ ಘಟನೆಯನ್ನು ಇಬ್ಬರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸುತ್ತಾರೆ. ದೇವಯಾನಿಯ ದೃಷ್ಟಿ. ಇದು ಅವಳಿಗೆ ಅತ್ಯಂತ ಪವಿತ್ರವಾದ ನೆನಪು. ತನ್ನ ಹೆಸರನ್ನು ಕೇಳುವ ಮೊದಲೇ ತನ್ನ ತಂದೆ ಶುಕ್ರಾಚಾರ್ಯರು ಎಂದು ತಿಳಿಯುವ ಮೊದಲೇ ಯಯಾತಿ ತನ್ನನ್ನು ಬಲಗೈ ಹಿಡಿದು ಮದುವೆಯಾಗಿದ್ದನೆಂದು ಅವಳು ನಂಬಿದ್ದಾಳೆ. ಶರ್ಮಿಷ್ಠೆಯ ವಿಶ್ಲೇಷಣೆ. ಶರ್ಮಿಷ್ಠೆ ಇದನ್ನು ಅಪಹಾಸ್ಯ ಮಾಡಿದ್ದಾಳೆ. ಬಾವಿಯಲ್ಲಿ ಕೆಸರಾಗಿ ಬಿದ್ದಿದ್ದ ದೇವಯಾನಿಯನ್ನು ನೋಡಿದಾಗ ಯಯಾತಿ ಅವಳನ್ನು ಅಲ್ಲೇ ಬಿಟ್ಟು ಹೋಗುತ್ತಿದ್ದ. ಆದರೆ ಅವಳು ದೇವಯಾನಿ ಎಂದು ತಿಳಿದ ಮೇಲೆ ಮರಣವನ್ನು ಗೆಲ್ಲುವ ಆಸೆಯಿಂದ ಅವಳನ್ನು ಮದುವೆಯಾಗಿ ವಟವೃಕ್ಷದ ಕೆಳಗೆ ಕೊಂಡೊಯ್ದು ಬೇಟೆ ತಪ್ಪದಂತೆ ನೋಡಿಕೊಂಡ ಎಂದು ವಾದಿಸುತ್ತಾಳೆ ಶರ್ಮಿಷ್ಠೆ. ದೇವಯಾನಿಯ ಅಸಹಾಯಕತೆ ಮತ್ತು ಯಯಾತಿ ಪ್ರವೇಶ. ಶರ್ಮಿಷ್ಠೆಯ ಮಾತುಗಳು ತೀಕ್ಷ್ಣವಾದಂತೆ ದೇವಯಾನಿ ಅಸಹಾಯಕಳಾಗಿ ಬೇಡಿಕೊಳ್ಳುತ್ತಾಳೆ.
ಆದರೆ ಶರ್ಮಿಷ್ಠೆ ನಿಲ್ಲಿಸುವುದಿಲ್ಲ. ಸ್ವರ್ಣಲತೆಯು ಅಂಗಿಸುತ್ತಾಳೆ. ಈ ಜಗಳ ತಾರಾತಕ್ಕೇರಿದಾಗ ಮಹಾರಾಜ ಯಯಾತಿ ಅಲ್ಲಿಗೆ ಪ್ರವೇಶಿಸುತ್ತಾನೆ. ಆಗ ಯಯಾತಿ ಬಂದಾಗ ಶರ್ಮಿಷ್ಠೆ ಅವಳನ್ನು ಸಂಜೀವಿನಿಯನ್ನು ಮದುವೆಯಾದ ಪ್ರೇಮವೀರ ಎಂದು ಅಣಕಿಸಿ ದೇವಯಾನಿಯು ಅಳುವಿನ ಬಗ್ಗೆ ವ್ಯಂಗ್ಯ ಮಾಡಿ ಅಲ್ಲಿಂದ ಬಿಟ್ಟ ಬಾಣದಂತೆ ಹೊರಟು ಹೋಗುತ್ತಾಳೆ. ಈ ಭಾಗವು ಸಂಘರ್ಷದ ಮತ್ತು ಮಹತ್ವದ ಘಟ್ಟವನ್ನು ತಲುಪುತ್ತದೆ. ಶರ್ಮಿಷ್ಠೆಯು ದೇವಯಾನಿಯ ಮನಸ್ಸಿನಲ್ಲಿ ಬಿತ್ತಿದ ಸಂಶಯದ ಬೀಜವು ಯಯಾತಿ ಮತ್ತು ದೇವಯಾನಿ ನಡುವಿನ ವಾಗ್ವಾದಕ್ಕೆ ಕಾರಣವಾಗುತ್ತದೆ. ದೇವಯಾನಿಯು ಸಂಶಯ ಮತ್ತು ಯಯಾತಿಯ ಅನುನಯ ಶರ್ಮಿಷ್ಠೆ ವ್ಯಂಗ್ಯ ಮಾಡಿ ಹೊರಬಿದ್ದ ನಂತರ ಯಯಾತಿ ಅಲ್ಲಿಗೆ ಬರುತ್ತಾನೆ. ತನ್ನ ಮಗ ಪುರು ಮತ್ತು ಚಿತ್ರಲೇಖೆಯು ಸ್ವಾಗತಕ್ಕಾಗಿ ಇಡೀ ಅರಮನೆ ಸಿದ್ಧವಾಗಿದ್ದರೂ ದೇವಯಾನಿ ಇನ್ನೂ ಅಲಂಕಾರ ಮಾಡಿಕೊಳ್ಳದೆ ಅಳುತ್ತಿರುವುದನ್ನು ಕಂಡು ಯಯಾತಿ ಆಶ್ಚರ್ಯಪಡುತ್ತಾನೆ. ದೇವಯಾನಿಯ ಪ್ರಶ್ನೆ. ಶರ್ಮಿಷ್ಠೆಯು ಮಾತುಗಳಿಂದ ಪ್ರಭಾವಿತಳಾದ ದೇವಯಾನಿ ನೇರವಾಗಿ ಕೇಳುತ್ತಾಳೆ ಯಯಾತಿಯನ್ನು, ನೀವು ನನ್ನನ್ನೇಕೆ ಮದುವೆಯಾಗಿದ್ದೀರಿ? ಯಾವುದಕ್ಕಾಗಿ ವರಿಸಿದ್ದೀರಿ? ಬಾವಿಯಲ್ಲಿ ಬಿದ್ದಿದ್ದ ತನ್ನನ್ನು ಕೇವಲ ಧರ್ಮಕ್ಕಾಗಿ ಮೇಲಕ್ಕೆತ್ತಿ ಬಿಟ್ಟಿದ್ದರೆ ಸಾಕಿತ್ತು. ಮದುವೆ ಆಗುವ ಅವಶ್ಯಕತೆ ಏನಿತ್ತು ಎಂಬುದು ಅವಳ ಪ್ರಶ್ನೆ. ಯಯಾತಿಯು ಸಮರ್ಥನೆ. ಯಯಾತಿಯ ಇದನ್ನು ವಿರೋಚಿತ ಧರ್ಮ ಮತ್ತು ಅವಳ ರೂಪಕ್ಕೆ ಮಾರು ಹೋಗಿ ಮಾಡಿದ ಮದುವೆ ಎಂದು ಸಮರ್ಥಿಸಿಕೊಳ್ಳುತ್ತಾನೆ. ಆದರೆ ದೇವಯಾನಿಯ ಸಂಶಯ ಪೂರ್ತಿ ನೀಗುವುದಿಲ್ಲ. ಶರ್ಮಿಷ್ಠೆ ಮೇಲಿನ ಸಿಟ್ಟು ಮತ್ತು ಯಯಾತಿಯ ನಿರ್ಧಾರ. ದೇವಯಾನಿಯ ಈ ಹಠ ಮತ್ತು ಸಂಶಯದ ಹಿಂದೆ ಶರ್ಮಿಷ್ಠೆಯ ಸೂಜಿ ನಾಲಿಗೆ ಕೆಲಸ ಮಾಡಿದೆ ಎಂಬುದು ಯಯಾತಿಗೆ ಅರ್ಥವಾಗುತ್ತದೆ. ಅರಮನೆಯಲ್ಲಿ ಶರ್ಮಿಷ್ಠೆಯ ಕಾರಣದಿಂದ ಪ್ರತಿದಿನ ನಡೆಯುತ್ತಿರುವ ಈ ವಾದ ಪಿಂಡ ಗಲಾಟೆಗಳ ತಾನು ಸುಸ್ತಾಗಿರುವುದಾಗಿ ಯಯಾತಿ ಹೇಳುತ್ತಾನೆ ಶರ್ಮಿಷ್ಠೆಗೆ. ಪ್ರೀತಿ ಮತ್ತು ಶಾಂತಿಯನ್ನು ಹರಿಸಿ ಬರುವ ತನಗೆ ದೇವಯಾನಿಯ ಕಣ್ಣುಗಳಲ್ಲಿ ಶರ್ಮಿಷ್ಠೆಯ ಆ ಕಿಚ್ಚು ಕಾಣುತ್ತಿರುವುದು ಅವನಿಗೆ ಅಪಹಾಸ್ಯ ಆಗುತ್ತದೆ. ದೇವಯಾನಿ ತನ್ನನ್ನು ಬಾವಿಗೆ ತಳ್ಳಿದ ಶರ್ಮಿಷ್ಠೆಗೆ ಇನ್ನೂ ಪ್ರಾಯಶ್ಚಿತ್ತವಾಗಿಲ್ಲ ಎನ್ನುತ್ತಾಳೆ. ಆದರೆ ಯಯಾತಿ ನಾನಿರದ ಕೋಣೆಯನ್ನು ನೋಡಲೇಬೇಕು ಎಂದು ನಿರ್ಧರಿಸಿ ಶರ್ಮಿಷ್ಠೆಯನ್ನು ಅಲ್ಲಿಗೆ ಕರೆಸುತ್ತಾನೆ. ಯಯಾತಿಯ ಮತ್ತು ಶರ್ಮಿಷ್ಠೆಯ ಮುಖಾಮುಖಿ. ದೇವಯಾನಿಯು ಶರ್ಮಿಷ್ಠೆಯ ಅಸುರ ಸ್ವಭಾವಕ್ಕೆ ಹೆದರಿ ಅವಳನ್ನು ಭೇಟಿಯಾಗಬೇಡಿ ಎಂದು ಯಯಾತಿಗೆ ವಿನಂತಿಸುತ್ತಾಳೆ. ಆದರೆ ಯಯಾತಿ ಅದನ್ನು ಕೇಳದೆ ದೇವಯಾನಿಯನ್ನು ಪುರೋಹಿತರನ್ನು ಭೇಟಿಯಾಗಲು ಕಳಿಸಿ ತಾನು ಶರ್ಮಿಷ್ಠೆಯೊಡನೆ ಏಕಾಂತವಾಗಿ ಮಾತಾಡಲು ನಿಲ್ಲುತ್ತಾನೆ. ಯಯಾತಿ ಆಫರ್. ಶರ್ಮಿಷ್ಠೆ ಬಂದಾಗ ಯಯಾತಿ ಮೊದಲು ಅವಳಿಗೆ ಬುದ್ಧಿ ಹೇಳಲು ಯತ್ನಿಸುತ್ತಾನೆ. ದೇವಯಾನಿಗೆ ನಿನ್ನ ಮೇಲೆ ಬಹಳ ಪ್ರೀತಿಯಿದೆ, ಅದನ್ನು ದುರುಪಯೋಗ ಮಾಡಿಕೊಳ್ಳಬೇಡ ಎನ್ನುತ್ತಾನೆ. ಯಯಾತಿಯು ಒಂದು ಮಧ್ಯಸ್ಥಿಕೆಯನ್ನು ಮುಂದಿಡುತ್ತಾನೆ. ನೀನು 1 ತಿಂಗಳು ಸುಮ್ಮನೆ ಚೆನ್ನಾಗಿರು, ಆಮೇಲೆ ನಾನೇ ನಿನ್ನನ್ನು ಮರಳಿ ನಿನ್ನ ಅರಮನೆಗೆ ಅಸುರಲೋಕಕ್ಕೆ ಕಳಿಸುತ್ತೇನೆ ಎಂದು ಭರವಸೆ ನೀಡುತ್ತಾನೆ. ಈ ಮೂಲಕ ಅರಮನೆಯಲ್ಲಿ ಶಾಂತಿ ಸ್ಥಾಪಿಸಲು ಅವನು ಆಸೆಪಡುತ್ತಾನೆ. ಪ್ರಮುಖ ಅಂಶಗಳು. ಸಂಶಯದ ಬೀಜ. ಮದುವೆಯ 2 ವರ್ಷಗಳ ನಂತರ ದೇವಯಾನಿಗೆ ತನ್ನ ಅಸ್ತಿತ್ವ ಮತ್ತು ಗಂಡನ ಪ್ರೇಮದ ಬಗ್ಗೆ ಪ್ರಶ್ನೆ ಮೂಡುವುದು ಬಹಳ ಮಾನಸಿಕ ತೊದಲಾಟವನ್ನು ತೋರಿಸುತ್ತದೆ. ಯಯಾತಿಯ ರಾಜತಾಂತ್ರಿಕತೆ. ಯಯಾತಿಯು ಗಲಾಟೆಯನ್ನು ತಪ್ಪಿಸಲು ಶರ್ಮಿಷ್ಠೆಯನ್ನು ಮನೆಗೆ ಕಳಿಸುವ ಪ್ರಸ್ತಾಪ ಮಾಡುತ್ತಾನೆ. ಆದರೆ ಶರ್ಮಿಷ್ಠೆಯ ವ್ಯಕ್ತಿತ್ವ ಕೇವಲ ಮನೆಗೆ ಹೋಗುವಷ್ಟು ಸರಳವಾಗಿಲ್ಲ ಎಂಬುದು ಮುಂದಿನ ಸಂಭಾಷಣೆಯಲ್ಲಿ ತಿಳಿಯುತ್ತದೆ. ಪಾತ್ರಗಳ ವ್ಯತಿರಿಕ್ತತೆ. ದೇವಯಾನಿ ಸದಾ ಭಯ ಮತ್ತು ರಕ್ಷಣಾತ್ಮಕ ಮನೋಭಾವದಲ್ಲಿದ್ದರೆ ಶರ್ಮಿಷ್ಠೆ ದಾಳಿ ಮಾಡುವ ಮತ್ತು ಸತ್ಯವನ್ನು ಕೆದಕುವ ಸ್ವಭಾವವನ್ನು ಹೊಂದಿದ್ದಾಳೆ. ನಾಟಕದ ಈ ಭಾಗವು ಅತ್ಯಂತ ನಾಟಕೀಯ ಮತ್ತು ಮಹತ್ವದ ತಿರುವನ್ನು ಒಳಗೊಂಡಿದೆ. ಯಯಾತಿ ಮತ್ತು ಶರ್ಮಿಷ್ಠೆಯು ನಡುವಿನ ಸುದೀರ್ಘ ಸಂಭಾಷಣೆ. ಶರ್ಮಿಷ್ಠೆಯ ಅಸ್ತಿತ್ವ ಮತ್ತು ಹಾಲಾಹಲ. ಯಯಾತಿ ಶರ್ಮಿಷ್ಠೆಯನ್ನು ಅವಳ ಮನೆಗೆ ಮರಳಿ ಕಳಿಸಲು ಮುಂದಾದಾಗ ಅವಳು ನಿರಾಕರಿಸುತ್ತಾಳೆ. ತಾನು ದೇವಯಾನಿಯ ದಾಸಿಯಾಗಿರಬೇಕೆಂದು ತಂದೆಗೆ ವಚನ ನೀಡಿರುವುದಾಗಿ ಹೇಳುತ್ತಾಳೆ. ಯಯಾತಿ ಅವಳಲ್ಲಿರುವ ದ್ವೇಷವನ್ನು ಕೈ ಎತ್ತಿ ಹೋಲಿಸಿದಾಗ ಶರ್ಮಿಷ್ಠೆ ತಾನು ಸಪ್ಪಗಿನ ಬ್ರಾಹ್ಮಣ ಕನ್ಯೆಯಲ್ಲ, ಅಸುರ ರಾಜಕುಮಾರಿ ಎಂದು ಗರ್ವದಿಂದ ಹೇಳುತ್ತಾಳೆ. ಈ ವಿಷಯ ಈಗ ಅವಳ ರಕ್ತದಲ್ಲೇ ಬೆರೆತು ಹೋಗಿದೆ ಎಂದು ಉಪಹಾಸ ಮಾಡುತ್ತಾಳೆ. ಮನುಷ್ಯತ್ವದ ಬಗ್ಗೆ ಚರ್ಚಿಸುತ್ತಾ, ಮನುಷ್ಯ ಎಂದರೆ ಕೇವಲ ಅಂಚಿನಲ್ಲಿ ಒಯ್ದ ಗೊಂಬೆಯಲ್ಲ, ದೇವಯಾನಿ, ಇಂದ್ರ ಅಥವಾ ಅಸುರ ವೀರರು ಪ್ರತಿಯೊಬ್ಬರಲ್ಲಿಯೂ ಮನುಷ್ಯತ್ವವು ಒಂದು ಕೊರತೆಯಿಂದಲೇ ಅಡಗಿದೆ ಎಂಬ ಹೊಸ ವ್ಯಾಖ್ಯಾನ ನೀಡುತ್ತಾಳೆ ಶರ್ಮಿಷ್ಠೆ ದೇವಯಾನಿ ಮುಂದೆ. ವಿಷದ ಮೂಲ.
ದೇವಯಾನಿ ಮತ್ತು ಶರ್ಮಿಷ್ಠೆಯ ಗೆಳೆತನ. ಶರ್ಮಿಷ್ಠೆ ತನ್ನ ಕಹಿಯಾದ ಗತಕಾಲವನ್ನು ನೆನಪಿಸಿಕೊಳ್ಳುತ್ತಾಳೆ. ದೇವಯಾನಿ ಮತ್ತು ಅವಳು ಎಷ್ಟೊಂದು ಗಾಢ ಗೆಳತಿಯರಾಗಿದ್ದರೆಂದರೆ ಇಬ್ಬರೂ ಒಂದೇ ತರಹ ಬಟ್ಟೆ ತೊಡುತ್ತಿದ್ದರು. ಸಂಘರ್ಷಣೆಯ ಕ್ಷಣ. ಒಂದು ದಿನ ಸರೋವರದ ದಂಡೆ ಮೇಲೆ ಮಲಗಿದ್ದಾಗ ದೇವಯಾನಿ ತನ್ನ ಕುಪ್ಪಸವನ್ನು ಅಂದರೆ ಜಾಕೆಟ್ ಅದಲು ಬದಲಾಗಿದೆ ಎಂದು ಹೇಳುತ್ತಾಳೆ. ಅಷ್ಟಕ್ಕೆ ನಿಲ್ಲದೆ ಶರ್ಮಿಷ್ಠೆ ಆರ್ಯಶ್ರೀ ಕುಪ್ಪಸ ತೊಟ್ಟ ಮಾತ್ರಕ್ಕೆ ಆರ್ಯಲಾಗಲಾರಳು. ಇದು ಹಸಿದ ಬಾವಿಗೆ ಚಂದ್ರ ರೊಟ್ಟಿಯಾದ ಹಾಗೆ ಎಂದು ಅವಳ ಕುಲವನ್ನು ಹಂಗಿಸುತ್ತಾಳೆ. ತನ್ನ ಸರ್ವಸ್ವವನ್ನು ಅರ್ಪಿಸಿದ ಗೆಳತಿ ಈ ಅವಮಾನ ತಡೆಯಲಾರದೆ ಶರ್ಮಿಷ್ಠೆ ಅವಳನ್ನು ಬಾವಿಗೆ ತಳ್ಳುತ್ತಾಳೆ. ಶರ್ಮಿಷ್ಠೆಯ ಅಳವು ಸಹ ಕೆಂಡದಂತೆ ಬೆಂಕಿಯಂತೆ ಎಂದು ಹೇಳುತ್ತಾಳೆ ದೇವಯಾನಿ. ಮರಣದ ಆಹ್ವಾನ ಮತ್ತು ಯಯಾತಿಯ ಹಸ್ತಕ್ಷೇಪ. ತನ್ನ ಅಂತರಂಗವನ್ನೆಲ್ಲ ಬಿಚ್ಚಿಟ್ಟ ಮೇಲೆ ಶರ್ಮಿಷ್ಠೆ ಬದುಕಿನ ಬಗ್ಗೆ ಜಿಗುಪ್ಸೆ ಹೊಂದುತ್ತಾಳೆ. ಈ ಪಗಡೆಯಾಟಕ್ಕೆ ಈ ಜೀವನದಲ್ಲಿ ಸಾವೊಂದೇ ಉತ್ತರವೆಂದು ಭಾವಿಸಿ ತನ್ನ ಬಳಿಯಿದ್ದ ವಿಷದ ಕರಂಡಿಕೆಯನ್ನು ಕುಡಿಯಲು ಮುಂದಾಗುತ್ತಾಳೆ. ಯಯಾತಿ ಜಿಗಿದು ಅವಳ ಬಲಗೈ ಹಿಡಿಯುತ್ತಾನೆ. ಈ ಕ್ರಿಯೆಯು ನಾಟಕದಲ್ಲಿ ಅತ್ಯಂತ ಮುಖ್ಯವಾದದ್ದು. ಹಿಂದೆ ಬಾವಿಯಲ್ಲಿದ್ದ ದೇವಯಾನಿ ಕೈ ಹಿಡಿದು ಮೇಲೆತ್ತಿದಂತೆ ಅವಳು ಮದುವೆಯಾದ ಆವತ್ತು. ಈಗ ಶರ್ಮಿಷ್ಠೆ ಕೈ ಹಿಡಿದಿದ್ದಾನೆ. ಇದಕ್ಕೆ ಶರ್ಮಿಷ್ಠೆ ಯಾವ ರೀತಿ ಭಾವಿಸ್ತಾಳೆಂದರೆ, ಓ ಶರ್ಮಿಷ್ಠೆ, ಈಗ ನನ್ನ ಆರ್ಯಪುತ್ರ ಆಗಿರುವಂತಹ ಯಯಾತಿ ನನ್ನ ಬಲಗೈ ಹಿಡಿದಿದ್ದಾನೆ. ಇನ್ನು ಮೇಲೆ ನಾನು ಕ್ಷತ್ರಿಯ ಸಂಪ್ರದಾಯದಂತೆ ಯಯಾತಿ ಹೆಂಡತಿ ನಾನು ಅಂತ ಶರ್ಮಿಷ್ಠೆ ಭಾವಿಸ್ತಾಳೆ. ಜೊತೆಗೆ ನನ್ನ ರಕ್ಷಣೆ ಮಾಡಿದ್ದಾನೆಂದರೆ ನನ್ನನ್ನು ಯಯಾತಿ ಇಷ್ಟಪಡುತ್ತಿದ್ದಾನೆ, ನನ್ನನ್ನು ಯಯಾತಿ ನನ್ನನ್ನು ಮದುವೆ ಆಗ್ತಾನೆ ಅಂತ ಅಲ್ಲಿ ನಿರ್ಧಾರ ಮಾಡ್ತಾಳೆ ಶರ್ಮಿಷ್ಠೆ. ಯಯಾತಿಯ ವಸಾಹತ. ಶರ್ಮಿಷ್ಠೆಯು ಮಾತುಗಳಿಂದ ಪ್ರಭಾವಿತನಾದ ಯಯಾತಿಗೆ ಸತ್ಯದ ಅರಿವಾಗುತ್ತದೆ. ದೇವಯಾನಿಯು ಶರ್ಮಿಷ್ಠೆಯನ್ನು ದಾಸಿಯನ್ನಾಗಿ ಇಟ್ಟುಕೊಂಡಿರುವುದು ಪ್ರೀತಿಯಿಂದಲ್ಲ, ಬದಲಾಗಿ ಅವಳನ್ನು ನೋಯಿಸುವ ಮೂಲಕ ತಾನು ವಿಜಯಿ ಎಂಬ ಅಹಂಕಾರದ ಅನುಭವ ಪಡೆಯಲಿಕ್ಕಾಗಿ ಎಂದು ಅವನಿಗೆ ತಿಳಿಯುತ್ತದೆ. ತಾನೂ ಸಹ ಈ ಆಟದ ಒಂದು ಕಾಯಿ ಎಂಬುದು ಯಯಾತಿಗೆ ಅರ್ಥ ಮಾಡಿಕೊಳ್ಳುತ್ತಾನೆ. ಕೊನೆಯಲ್ಲಿ ಸ್ವರ್ಣಲತೆ ಬಂದಾಗ ನಾವಿಬ್ಬರು ಶೃಂಗಾರವನ್ನು ಅರ್ಧ ಗಂಟೆ ತಡೆಯಲು ಆದೇಶಿಸುತ್ತಾನೆ. ಯಾರನ್ನು ಒಳಗೆ ಬಿಡಬೇಡಿ ಎಂದು ಹೇಳುವ ಮೂಲಕ ಯಯಾತಿ ತನ್ನದೇ ಆದ ವಸಾಹತವನ್ನು ಪ್ರಾರಂಭಿಸುತ್ತಾನೆ. ಶರ್ಮಿಷ್ಠೆ ಜೊತೆಗಿನ ಸಂಬಂಧ ಆರಂಭಿಸುತ್ತಾನೆ. ಅಂದರೆ ಅವರಿಬ್ಬರು ಮದುವೆಯಾಗಿ ಸಂಸಾರ ಜೀವನವನ್ನು ಮುಂದುವರಿಸುತ್ತಾರೆ. ಸಾರಾಂಶದ ಮುಖ್ಯಾಂಶಗಳು. ಕಡಿಯುವ ಸಂಕೇತ. ಯಯಾತಿ ಶರ್ಮಿಷ್ಠೆಯ ಬಲಗೈ ಹಿಡಿಯುವುದು ಅವಳ ಬದುಕನ್ನು ಬದಲಿಸುವ ಸಂಕೇತ. ದೇವಯಾನಿ ಕ್ರೌರ್ಯ. ದೇವಯಾನಿಯ ಮೇಲ್ನೋಟದ ಸಾಧುತ್ವ ಹಿಂದೆ ಅಡಗಿರುವ ವೃತ್ತಿಯನ್ನು ಶರ್ಮಿಷ್ಠೆ ಬಯಲು ಮಾಡುತ್ತಾನೆ. ದುರಂತದ ಆರಂಭ. ಯಯಾತಿ ಮತ್ತು ಶರ್ಮಿಷ್ಠೆ ಈ ಕ್ಷಣದ ಸಾಮೀಪ್ಯವೇ ಮುಂದೆ ಇಡೀ ನಾಟಕದ ಮಹಾ ದುರಂತಕ್ಕೆ ಕಾರಣವಾಗುತ್ತದೆ. ಇದರ ದೃಶ್ಯ 1 ಇಲ್ಲಿಗೆ ಮುಗಿಯುತ್ತದೆ.